ತು 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 ಚೇ 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 ಹೇ ಅನಿಷ್ಟ ಮುಂಡೆರೆ, ಬೆಳಗ್ಗೆ ನಿನ್ನ ಮುಖ ತೋರಿಸಿ ನನ್ನ ಮಡಿಯನ್ನೆಲ್ಲ ಹಾಳು ಮಾಡಿದಲ್ಲ. ದರಿದ್ರ ಮುಂಡೆರೆ, ಪಾಪಿ ಮುಂಡೆರೆ, ಅನಿಷ್ಟ ಮುಂಡೆರೆ. ಸ್ವಾಮಿ, ನಾನು ಮಾಡಿರುವ ತಪ್ಪಾದರೇನು? ನೀವು ನಡೆದಾಡುವ ನೆಲದಲ್ಲಿಯೇ ನಾನು ನಡೆದಾಡುತ್ತೇನೆ. ನೀವು ಉಸಿರಾಡುವ ಗಾಳಿಯನ್ನೇ ನಾನು ಉಸಿರಾಡುತ್ತೇನೆ. ನೀವು ಕುಡಿಯುವ ನೀರನ್ನೇ ನಾನು ಕುಡಿಯುತ್ತೇನೆ. ಹೀಗೆ ಇರಬೇಕಾದರೆ ಇದ್ಯಾವ ಥರದ ಭಿನ್ನತೆ ಸ್ವಾಮಿ? ನಾವ್ಯಾರು ಪವಿತ್ರೋತ್ಮರು, ಆದರೆ ನೀವು ಶೂದ್ರರು. ದೂರ ನಿಲ್ಲೋ ಪಾಪಿ ಮುಂಡೆರೆ. ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚ ಆಚಮನಕ್ಕೆ, ಕುಲವೊಂದೇ ತನ್ನನ್ನು ತಾನು ಅರಿತವನಿಗೆ ಅಂತ ಅನ್ನ ಬಸವಣ್ಣನೇ ಹೇಳಿರಬೇಕಾದರೆ ಇದ್ಯಾವ ತರದ ಭಿನ್ನತೆ ಸ್ವಾಮಿ? ಬೆಂಕಿ ಬಿತ್ತು ನಿನ್ನ ಬಸವಣ್ಣನಿಗೆ. ಹೇ, ಬೆಳಗ್ಗೆ ನಿನ್ನ ಮುಖ ತೋರಿಸಿ ನನ್ನ ಮಡಿಯನ್ನೆಲ್ಲ ಹಾಳು ಮಾಡದಲ್ಲದೆ ನನಗೇನೆ ವಚನದ ಬೋಧನೆ ನೀಡ್ತಿಯಲ್ಲೋ ಪ್ರಾರಬ್ಧ. ನಿನ್ನ ನಿನ್ನ ಕಲ್ಲು ಸಿಗ್ತಾ ಇಲ್ಲ. ಸಿಕ್ತು ನಿನ್ನ. ಅಯ್ಯೋ ಯವ್ವ. ಹೇ ಪಾಪಿ ಮುಂಡೆದು ನಮಗೆ ಬುದ್ಧಿ ಕಲಿಸ್ತಾನೆ. ದೇಹದೊಳಗೆ ದೇವಾಲಯ ಇರುವಾಗ ಈ ಸೂತಕಗಳೇಕೆ ಅನ್ನಂದಿರ? ಶರಣ ಏಳು. ಈತನ ಬಾಯಲ್ಲಿ ವಚನಗಳನ್ನು ಕೇಳಿರುವುದು ಕಷ್ಟವಾಗಿರಬಹುದು, ಆದರೆ ಇದು ಸತ್ಯವಲ್ಲವೇ? ಬೆಂಕಿ ಬಿತ್ತರಿನ ಸತ್ಯಕ್ಕೆ ಇಷ್ಟು ವರ್ಷದ ಕಾಲ ನಡೆದು ಬಂದ ಸತ್ಯ ಈಗ ಸುಳ್ಳಾಗುತ್ತೇನು? ಅಂತಃಕರುಣೆ ಇಲ್ಲದ ಸತ್ಯ ಅದೊಂದು ತೋರಿಕೆಯ ಸತ್ಯ. ಸತ್ಯವೆಂದರೆ ಅದೊಂದು ಉರಿಯುವ ಕೆಂಡ. ಅದು ನಿಮಗೀಗ ಅರಿವಾಗದು. ಶರಣ, ನನಗೆ ಮಹಾಮನೆಯ ದಾರಿ ತೋರುವೆಯ? ಹಗಲು ರಾತ್ರಿಗಳೆನ್ನದೆ ಇಲ್ಲಿಗೆ ಬರುವ ಆಸೆಯೊಂದಿಗೆ ಬಂದಿರುವೆ ಶರಣ. ಮಹಾಮನೆ ಅಂತೆ ನೀನು ಅವನಿಗೆ ಶರಣನ್ನ ಅಂದಾಗಲೇ ಗುರ್ತಾಯಿತು. ನೀನು ಆ ಮಹಾಮನೆಯ ದಾರಿಯನ್ನೇ ಹುಡುಕಿಕೊಂಡು ಬಂದಿರುವುದು ಅಂತ. ಈಗ ನನ್ನ ಅನುಮಾನ ಪರಿಪೂರ್ಣವಾಯಿತು ಅಲ್ಲವೇ ಶಿಷ್ಯರೇ? ಹೌದು ಗುರುಗಳೇ, ಹೌದು. ಶರಣ, ನನಗೆ ಮಹಾಮನೆಯ ದಾರಿ ತೋರುವೆಯ? ಮಹಾಮನೆಯಂತೆ ಮಹಾಮನೆ ಅದೊಂದು ಶುದ್ಧ ಹರಟೆಯ ತಾಣ. ಆ ಮನೆಯಲ್ಲಿ ಕುಳಿತುಕೊಂಡು ನೀವು ಮಾಡುವುದಾದ್ರೂ ಏನು? ಇಷ್ಟು ವರ್ಷಗಳಿಂದ ನಡೆದು ಬಂದ ಶಾಸ್ತ್ರಗಳನ್ನ ಧಿಕ್ಕರಿಸಿ ಹೊಸ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ತೀನಿ ಅನ್ನೋದು ನಿಮ್ಮ ಮೂರ್ಖತನ ಅಲ್ವೇನ್ರೋ ಮುಟ್ಟಾಳ್ರ? ಮಹಾಮನೆ ಎಂದರೆ ಅದು ಕೇವಲ ಮನೆಯಲ್ಲ, ಅದೊಂದು ಬದಲಾವಣೆಯ ರೂಪಕ. ಬದಲಾವಣೆಯ ರೂಪಕ. ಶಾಸ್ತ್ರಗಳನ್ನ ಧಿಕ್ಕರಿಸಿ ನೀವ್ಯಾರು ಉದ್ಧಾರಗಾರ ಕಂಡ್ರು? ಹಾಳಾಗಿ ಹೋಗಿ ಪಾಪಿ ಮುಂಡೇವಾ ತೂ. ಪಾಪಿ ಮುಂಡೆದೆ ತೂ ತೂ. ತಾಯಿ, ತಾವು ಯಾರು? ಇದುವರೆಗೂ ನಿಮ್ಮನ್ನು ಇಲ್ಲಿ ಕಂಡಿಲ್ಲವಲ್ಲ? ಆ ಚನ್ನಮಲ್ಲಿಕಾರ್ಜುನನೇ ನನ್ನ ಆರಾಧ್ಯ ದೈವ ಎಂದು ನಂಬಿರುವ ಈ ಕಾಯಕ್ಕೆ ಮಹಾದೇವಿ ಎಂದು ಹೆಸರಿತ್ತರು ಶರಣ. ಶರಣ, ನನಗೆ ಮಹಾಮನೆಯ ದಾರಿ ತೋರುವೆಯ? ಅಲ್ಲಿ ಯಾರನ್ನು ಕಾಣಬೇಕು ತಾಯಿ? ಮಹಾಮನೆಯ ಮಹಾಬೆಳಕಾದ ಬಸವಣ್ಣವರನ್ನು.
ಅಲ್ಲಮ ಪ್ರಭುಗಳನ್ನು ಕಾಣುವ ಆಸೆಯೊಂದಿಗೆ ಬಂದಿರುವೆ ಶರಣ. ಏನು ಮಹಾಮನೆ? ಹಾ, ಮಹಾಮನೆ. ಅಂದರೆ ಅದು ಅಷ್ಟು ದೊಡ್ಡ ಮನೆಯೇ? ಮನೆಯೇನೋ ಚಿಕ್ಕದು, ಅಲ್ಲಿ ವಾಸಿಸುವವರ ಮನಸ್ಸು ದೊಡ್ಡದು. ಮಹಾನ್ ತ್ಯಾಗಿಗಳು, ಯೋಚಿಸಿ ಉಸಿರಾಡುವ ಜೀವಿಗಳು ಆ ಮನೆಯಲ್ಲಿ. ಹಾಗಾಗಿ ನಾನು ಅದರ ಭಾಗವಾಗಬೇಕೆಂದು ಇಲ್ಲಿಗೆ ಬಂದಿದ್ದೇನೆ ಶರಣ. ತಾಯಿ, ನಾವು ಆ ಮಹಾಮನೆಗೆ ಬರಬಹುದೇ? ಬರಬಹುದು ಶರಣ. ಅದು ನಿಮ್ಮಂಥವರ ಸಮೂಹದ ಬೆಳಕಿನಲ್ಲಿ ನಿನ್ನ ಅನುಭವ ಪ್ರಾಮಾಣಿಕ ಬದುಕಿನ ಅಗತ್ಯ ವೇದಿಕೆಯಲ್ಲಿದೆ. ಭಕ್ತಿಯೇ ತಿಳಿಯದೆ ಭಕ್ತರಾದವರು, ಭಗವಂತನನ್ನೇ ಕಾಣದೆ ಬೆತ್ತಲಾದವರು, ಸುಳ್ಳನ್ನೇ ಸತ್ಯವೆಂದು ನಂಬಿ ಹುಡುಕುತ್ತಾ ಬಳಲುತ್ತಾರೆ. ಸತ್ಯವನ್ನು ಅನುಭವದಿಂದ ಪಡೆದುಕೊಳ್ಳುವವರಿಗೆ ಮಾತ್ರ ಮಹಾಮನೆಯ ಬೆಳಕಿನ ಅರಿವಾಗುತ್ತದೆ. ಶರಣು, ಇದನ್ನು ತೆಗೆದುಕೋ. ಮಹಾಪ್ರಸಾದ ತಾಯಿ, ಮಹಾಪ್ರಸಾದ. ಶರಣೆ, ತಾವು ಮಹಾಮನೆಯ ದಾರಿಯಲ್ಲಿ, ನಾನು ಹೊರಳಯ್ಯ, ಮಹಾಮನೆಯ ಶರಣ. ಬಸವಣ್ಣನವರು ಮಹಾಮನೆಯ ಚರ್ಚೆಯಲ್ಲಿ ತಮ್ಮ ಕುರಿತು ಸಾಕಷ್ಟು ಬಾರಿ ಮಾತನಾಡಿದ್ದಾರೆ. ಹೀಗಾಗಿ ನಾನು ನಿಮ್ಮನ್ನು ಗುರುತಿಸುವಂತಾಯಿತು. ತಾವು ಮಹಾಮನೆಯ ದಾರಿಯಲ್ಲಿ? ಅಣ್ಣ, ಇವರು ಬಸವಣ್ಣನವರನ್ನೇ ಭೇಟಿಯಾಗಲು ಹೊರಟಿದ್ದಾರೆ. ಮಹಾ ಸೌಭಾಗ್ಯ ತಾಯಿ, ಮಹಾ ಸೌಭಾಗ್ಯ. ಹೀಗೆ ಬನ್ನಿ. ಉಡುತಡೆಯಿಂದ ಶರಣೆ ಮಹಾದೇವಿಯರು ಇತ್ತ ಕಡೆ ಆಗಮಿಸುತ್ತಿದ್ದಾರೆ. ಏನು? ಶರಣೆ ಮಹಾದೇವಿಯವರು ಆಗಮಿಸುತ್ತಿದ್ದಾರೆ. ಅವರನ್ನು ಗೌರವದಿಂದ ಕರೆತನ್ನಿ. ನಿಲ್ಲು. ತುಂಬು ಯೌವನೆಯಾದ ನೀನು ಇಲ್ಲಿಗೇಕೆ ಬಂದಿರು? ನಿನ್ನ ಪತಿಯ ಹೆಸರೇನು? ಆ ಶಿವನೇ ನನ್ನ ಪತಿಯಾಗಬೇಕೆಂದು ಬಯಸಿದೆ. ಅದು ಈ ಜನ್ಮದಲ್ಲಿ ಸಿಕ್ಕಿದೆ. ಆ ಚೆನ್ನಮಲ್ಲಿಕಾರ್ಜುನನೇ ಗಂಡ ನನಗೆ. ನಿತ್ಯ ಲೋಕದ ಗಂಡ ನನಗೆ ಸಂಬಂಧವಿಲ್ಲ ಪ್ರಭು. ಹಾಗಾದರೆ ನಿನ್ನ ಗಂಡ ಕೌಶಿಕನನ್ನು ಮತ್ತು ಅರಮನೆಯನ್ನು ಬಿಟ್ಟು ಇಲ್ಲಿಗೇಕೆ ಬಂದಿರು? ಇಂಥ ಸತಿ ಧರ್ಮವನ್ನು ನಮ್ಮ ಶರಣರು ಮೆಚ್ಚಲಾರರು. ಸ್ವಾರ್ಥ ಮನೋಭಾವ ಹೊಂದಿರುವ ಗಂಡನನ್ನು ನಾನು ಎಂದೂ ಒಪ್ಪಲಾರೆನು. ನಾನು ಸ್ತ್ರೀ ಸೌಂದರ್ಯದತ್ತ ವ್ಯಾಮೋಹ ಬಿಡಿಸಲೆಂದೇ ಅರಮನೆಯನ್ನು ತ್ಯಜಿಸಿ ಬಂದಿದ್ದೇನೆ ಪ್ರಭು. ಹಾಗಾದರೆ ನಿನ್ನ ದೇಹದ ಮೋಹ ನಿನ್ನನ್ನು ಇನ್ನೂ ಬಿಟ್ಟಿಲ್ಲ. ನಿನ್ನ ಸೌಂದರ್ಯದ ಮೋಹ ನಿನ್ನಿಂದ ಇನ್ನೂ ದೂರವಾಗಿಲ್ಲ. ಅಂತರಂಗ ಶುದ್ಧವಾದ ಬಳಿಕ ಚೆನ್ನಮಲ್ಲಿಕಾರ್ಜುನನಿಗೆ ಒಲಿದಾಗ ಹೇಗಿದ್ದರೇನಯ್ಯ ಪ್ರಭು? ಹಾಗಾದರೆ ಕೂದಲುಗಳಿಂದ ಮರೆ ಮಾಚಿಕೊಳ್ಳಬೇಕೇಕೆ? ಅದು ನನಗಾಗಿ ಅಲ್ಲ, ನಿಮಗಾಗಿ, ನಿಮ್ಮೆಲ್ಲರಿಗಾಗಿ. ತಾಯಿ ಅಕ್ಕ, ನೋಡಿದೀಯಾ ಬಸವಣ್ಣ? ಅಕ್ಕ ಮಹಾದೇವಿ ನಿಲುವನ್ನು ಇಡೀ ಲೋಕಕ್ಕೆ ತಿಳಿಸಬೇಕೆಂದೇ ನಾನು ಇಷ್ಟು ನಿಷ್ಠುರನಾದೆ. ತಾಯೇ, ಮೋಹ ನಿನ್ನನ್ನು ಮುಟ್ಟಲಿಲ್ಲ, ಭಾವ ನಿನ್ನನ್ನು ಕೆಡಿಸಲಿಲ್ಲ. ಮಹಾದೇವಿ ಅಕ್ಕ, ನೀನು ವಿಶ್ವ ಸ್ತ್ರೀ ಕುಲದ ಜ್ಯೋತಿ. ವಿಶ್ವ ಸ್ತ್ರೀ ಕುಲದ ಜ್ಯೋತಿ, ವಿಶ್ವ ಸ್ತ್ರೀ ಕುಲದ ಜ್ಯೋತಿ. ಅಜ್ಞಾನ ಹಿಂಗಿತು, ಅಹಂಕಾರ ಅಡಗಿತು, ಹರಿಷಡ್ವರ್ಗಗಳು ಹರಿಹಂಚಾದವು.
ಅಷ್ಟಮದಂಗಳು ಪಟ್ಟಪರಿಯಾದವು, ದಶವಾಯುಗಳು ವಶವರ್ತಿಯಾದವು, ಇಂದ್ರಿಯಗಳು ಬಂಧನ ಹೊಡೆದವು, ಮನೋವಿಕಾರ ನಿಂದಿತು. ಕೂಡಲ ಸಂಗಮ ದೇವ, ನಿಮ್ಮಲ್ಲಿ ನಮ್ಮ ಮಹಾದೇವಿ ಅಕ್ಕಂಗಳ ನಿರ್ವಾಣದ ಸಹಜ ನಿಲವ ಕಂಡು ನಮೋ ನಮೋ ಎನ್ನುತ್ತಿದ್ದೇನೆಯ ಪ್ರಭುವೆ. ಅಕ್ಕ, ನೀ ನಮ್ಮೆಲ್ಲರಿಗೂ ಗುರುವಾಗಬಲ್ಲವಳು. ಹೌದು, ನೀನು ನಮಗೆಲ್ಲರಿಗೂ ಗುರುವಾಗಬಲ್ಲವಳು. ನಿಮ್ಮೆಲ್ಲರ ಕರುಣೆಯ ಶಿಶು ನಾನು. ಅಲ್ಲಮ್ಮನೆಂಬ ಬೆಳಕು, ಬಸವನನೆಂಬ ಬೆಳಕು, ಬೆಳಕು ಬೆಳಕನ್ನು ಸೇರಿ ಬೆಳಕಾದಂತಾಯಿತು. ಈ ಬೆಳಕಿನ ಭಾಗವಾಗಿ ನನ್ನನ್ನು ಸ್ವೀಕರಿಸಿದರೆ ಸಾಕು ಪ್ರಭು. ಅಕ್ಕ, ಹೀಗೆ ಬನ್ನಿ. ಹರಳಯ್ಯ, ಅಕ್ಕನವರು ನಿನಗೆ ಎಲ್ಲಿ ಭೇಟಿಯಾದರು? ನಿಮ್ಮನ್ನೇ ಕಾಣಲೆಂದು ಹೊರಟಿದ್ದೆ. ದಾರಿಯಲ್ಲಿ ಅಕ್ಕನವರು ಕಂಡರು. ಓಹೋ, ಹರಳಯ್ಯ, ಏಕೆ ಮೌನವಾಗಿದ್ದಿ? ಈಗ ನಿಮ್ಮೊಂದಿಗೆ ಹೇಳಲೇಬೇಕಾದಂತ ಅನಿವಾರ್ಯ ವಿಷಯ ಒಂದಿದೆ. ಅದೇನು ಹರಳಯ್ಯ? ನನ್ನ ಮಗ ಶೀಲವಂತ ಮತ್ತು ಮಧುವರಸರ ಮಗಳು ಪರಸ್ಪರ ಮೆಚ್ಚಿ ಮದುವೆಯಾಗಲು ನಿರ್ಧರಿಸಿದ್ದಾರೆ. ಇದಕ್ಕೆ ಮಧುವರಸರ ಒಪ್ಪಿಗೆಯೂ ಇದೆ. ನಾವು ಮಹಾಮನೆಯ ಶರಣರು. ನಮಗೆ ಜಾತಿಯ ಸೋಂಕಿಲ್ಲ. ನಮಗೆ ಬೇಕಿರುವುದು ಕೇವಲ ನಿಮ್ಮ ಅನುಗ್ರಹವಷ್ಟೇ ಬಸವಣ್ಣ. ಹರಳಯ್ಯ ಅನುಭವ ಮಂಟಪದ ನೀತಿಯನ್ನು ಪ್ರತಿಪಾಲಿಸುತ್ತಿದ್ದಾನೆ. ಇದಕ್ಕೆ ನನ್ನ ಸಮ್ಮತಿಯೂ ಇದೆ. ಇನ್ನು ನೀವಿಬ್ಬರು ನಿಮ್ಮ ಅಭಿಪ್ರಾಯ ತಿಳಿಸಬೇಕು ಅಷ್ಟೇ. ದೈತ್ಯ ಅಲೆಗಳ ಎದುರು ಅಶಕ್ತ ರೆಕ್ಕೆಯ ಮೀನು ಈಜುವುದು ಅಷ್ಟು ಸಲೀಸಲ್ಲ ಹರಳಯ್ಯ. ಮಹಾಮನೆಯ ದೃಷ್ಟಿಯಲ್ಲಿ ನೀನು ಮಧುವರಸ ಶರಣ. ಹೀಗಿರುವಾಗ ನಿಮ್ಮಿಬ್ಬರ ಮಕ್ಕಳ ಮದುವೆಯಾಗುವುದು ನಮಗೆ ಹರುಷದ ವಿಷಯ. ಆದರೆ ಎದುರಾಗಬಹುದಾದ ಸವಾಲಿನ ಕುರಿತು ಆಲೋಚಿಸುವುದು ಒಳ್ಳೆಯದಲ್ಲವೇ? ಧರ್ಮಗಳ ಸೂತಕದಲ್ಲಿ ಸಮಾನತೆ ಎಂಬ ಮಹಾಬೆಳಕನ್ನು ಹುಡುಕುವ ಸಲುವಾಗಿಯಲ್ಲವೇ ಈ ಮಹಾಮನೆ ನಿರ್ಮಾಣವಾಗಿರುವುದು. ಈಗ ನಾವು ಬಯಸಿದ ಸಮಾಜವನ್ನು ನಿರ್ಮಿಸುವ ಅವಕಾಶ ನಮ್ಮೆದುರಿಗಿದೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಲಿದೊಡೆದಯ್ಯ, ಸಮುದ್ರದ ದಡಿಯಲೊಂದು ಮನೆಯ ಮಾಡಿ ನೆರೆತೊರೆಗಳಿಗಲಿದೊಡೆದಯ್ಯ, ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದೊಡೆದಯ್ಯ, ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕಯ್ಯ. ನೀನು ಹೇಳುವುದು ಸರಿ ತಾಯಿ. ಆದರೆ ಅನುಭವ ಮಂಟಪದ ಸಿದ್ಧಾಂತಗಳನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಈ ವ್ಯವಸ್ಥೆಗೆ ಇಲ್ಲವೆಂದು ಅನುಮಾನವಾಗುತ್ತಿದೆ. ಇದು ನಿನಗೆ ತಿಳಿಯದ ವಿಷಯವೇನಲ್ಲ ಬಸವಣ್ಣ. ಅರಮನೆ ಎದುರು ಮಹಾಮನೆ ಇದ್ದದ್ದು ಇದೇ ಕಾರಣಕ್ಕಾಗಿ ಅಲ್ಲವೇ? ಅಂದಿನಿಂದಲೇ ಆ ವ್ಯವಸ್ಥೆಯಿಂದ ದೂರವಾಗಿ ನಿಂತಿದ್ದೇವೆ. ಇನ್ನು ಯೋಚಿಸುವ ಅಗತ್ಯವಾದರೂ ಎಲ್ಲಿದೆ? ಈ ಮದುವೆಯ ಮೂಲಕ ನಾವು ಹೊಸ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದಂತೆ ಅಲ್ಲವೇ ಬಸವಣ್ಣ? ನೋವಿಲ್ಲದೆ ಯಾವ ಸೃಷ್ಟಿ ಕಾರ್ಯವೂ ಇಲ್ಲ. ಈಗ ನಾವು ಸೃಷ್ಟಿಸಲು ಹೊರಟಿರುವ ವ್ಯವಸ್ಥೆಗೆ ಇದು ಅನ್ವಯಿಸಬಲ್ಲುದಲ್ಲವೇ? ವೇದಕ್ಕೆ ವರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳ ನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ, ಆಗಮದ ಮೂಗ ಕೊಯ್ಯುವೆ ನೋಡಯ್ಯ ಎಂದ ಬಸವಣ್ಣ ನೀವೇ ಅಲ್ಲವೇ? ಹೌದು ತಾಯಿ, ಆದರೆ ಇದು ಹಿಂಜರಿಕೆ ಅಲ್ಲ, ಒಳಿತು ಕೆಡಕುಗಳ ಆಂತರಿಕ ಮಂಥನ ಅಷ್ಟೇ. ಮಹಾಮನೆಯ ಶರಣಾದ ಮೇಲೆ ಹರಳಯ್ಯ ಅಂತ್ಯಜನಲ್ಲ, ಮಧುವರಸರು ಶ್ರೇಷ್ಠರಲ್ಲ. ಶರಣರಿಗೆ ಜಾತಿಯ ಭೇದವಿಲ್ಲ. ಇರಬಹುದು, ಆದರೆ ಮಹಾಮನಿ ಎಲ್ಲವನ್ನು ಮೀರಿ ಜಗತ್ತಿನೊಂದಿಗೆ ವ್ಯವಹರಿಸುತ್ತಿದೆ. ಇದು ಲೌಕಿಕ. ಈ ಹಿಂದೆಯೂ ನಮ್ಮಂತವರು ಬಂದು ಹೋಗಿದ್ದಾರೆ, ಆದರೆ ವ್ಯವಸ್ಥೆ ಇನ್ನೂ ಆದರೂ ಅದೇ ಲಯದಲ್ಲಿದೆ. ಈ ರಾಜ್ಯದಲ್ಲೂ ವ್ಯವಸ್ಥೆ ಇದೆ. ಅದು ಕೇವಲ ಪ್ರತಿಷ್ಠಿತರಿಗೆ ಮಾತ್ರ. ಅದನ್ನು ಇವರು ಬಡವರ ಮೇಲೆ ಹೇರುತ್ತಿದ್ದಾರೆ. ಈ ವ್ಯವಸ್ಥೆಯಲ್ಲಿ ನಮ್ಮಂತವರು ದೇವರನ್ನು ಕಾಣುವ, ಮುಟ್ಟುವ, ನೋಡುವ, ಮಾತನಾಡುವ, ಕಷ್ಟ ಸುಖ ಹೇಳಿಕೊಳ್ಳುವ ಅವಕಾಶವೇ ಇರಲಿಲ್ಲ. ಆದರೆ ಈ ಮಹಾಮನೆಯಲ್ಲಿ ದೇವರು ನಮ್ಮೊಟ್ಟಿಗೆ ನಮ್ಮ ಭಾಷೆಯಲ್ಲಿಯೇ ಮಾತನಾಡುತ್ತಿದ್ದಾನೆ.
ಈ ಮೂಲಕ ನಮಗೂ ಒಂದು ವ್ಯವಸ್ಥೆ ಅಂತ ದೊರಕಿದೆ ಅಲ್ಲವೇ ಬಸವಣ್ಣ? ಬಸವಣ್ಣವರ ಮೌನವನ್ನು ಗ್ರಹಿಸಬಲ್ಲೆ. ಅವರೀಗ ಪ್ರಸವ ವೇದನೆಯ ಸ್ಥಿತಿಯಲ್ಲಿದ್ದಾರೆ. ಹೊಸ ವ್ಯವಸ್ಥೆಯ ಕಾಳಜಿಯ ಜೊತೆಗೆ ಭವಿಷ್ಯದ ಚಿಂತೆಯಲ್ಲಿದ್ದಾರೆ. ಮುಂದೊಂದು ದಿನ ನಮ್ಮ ಆಲೋಚನೆಗಳೇ ನಮ್ಮ ಈ ವ್ಯವಸ್ಥೆಯಲ್ಲಿ ಪ್ರಶ್ನಾತ್ಮಕವಾಗಿ ನಿಲ್ಲಬಲ್ಲವು ಎಂಬುದು ನಿಮ್ಮ ಆತಂಕ. ಅನುಭವ ಮಂಟಪ ನಿರ್ಮಿತವಾಗಿರುವುದು ಪ್ರಶ್ನೆ ಹಾಗೂ ಖಚಿತತೆಯ ಆಧಾರದ ಮೇಲೆ ಬಸವಣ್ಣ. ಹೊಸ ವ್ಯವಸ್ಥೆಯ ಗಾಳಿ ಹರಳಯ್ಯನ ಮೂಲಕ ಬೀಸುತ್ತಿದೆ. ಕಾಯಕವನ್ನೇ ನಂಬಿ ಬದುಕೋ ಜೀವಿಗಳು ಹಳೆಯ ವ್ಯವಸ್ಥೆಗೆ ಜೋತು ಬೀಳುವ ಅವಶ್ಯಕತೆ ಇಲ್ಲ. ನೀನು ನಿಶ್ಚಿಂತೆಯಿಂದ ಹರಳಯ್ಯ ಮತ್ತು ಮಧು ಅರಸರ ಮಕ್ಕಳ ಮದುವೆಗೆ ಅಂಗೀಕರಿಸಬಹುದು. ಆದರೆ ಅದು ಅಣ್ಣಂದಿರ, ಕತ್ತಲಾಗುತ್ತಾ ಬಂತು. ದೀಪ ಹಚ್ಚಲ. ಕಾಣುತ್ತಿದೆ ಬೆಳಕು, ಕಾಣುತ್ತಿದೆ ಕಲ್ಯಾಣವೆಂಬ ಕನಸು. ಕಾಣುತ್ತಿದೆ ಬೆಳಕು, ಕಾಣುತ್ತಿದೆ ಕಲ್ಯಾಣ